ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ವೈಭವ್ ಸೂರ್ಯವಂಶಿ ಶತಕ ನೋಡಿ ಸಚಿನ್ ತೆಂಡೂಲ್ಕರೇ ಬೆರಗಾಗಿದ್ದಾರೆ. ಇನ್ನು ವೈಭವ್ ಸೂರ್ಯವಂಶಿ ಅವರು ಕೇವಲ 35 ಎಸೆತಗಳಲ್ಲಿ ಶತಕ ಸಿಡಿಸಿ ವಿಶ್ವ ದಾಖಲೆ ಕೂಡ ನಿರ್ಮಿಸಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಈ ಶತಕ ಸಿಡಿಸಿದ ನಂತರ ಕ್ರಿಕೆಟ್ನ ದಿಗ್ಗಜ ಮತ್ತು ಲೆಜೆಂಡ್ ಆಗಿರುವಂಥ ಸಚಿನ್ ತೆಂಡೂಲ್ಕರ್ ಅವರು ವೈಭವ್ ಸೂರ್ಯವಂಶಿ ಬಗ್ಗೆ ಕೆಲವು ಮಾತುಗಳನ್ನಾದರೆ ಆಡಿದ್ದಾರೆ. ಹಾಗಾದರೆ ಇವ್ರ ಬಗ್ಗೆ ಏನೆಲ್ಲ ಮಾತನಾಡಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ನೀವೇನಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಹಾಗೆ ನೋಡ್ತೀರಾ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ. ಹಾಗೆ ನಿನ್ನೆ ವೈಭವ್ ಅವರ ಆಟ ಹೇಗಿತ್ತಂತನೂ ಕೂಡ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನು ನಿನ್ನೆ ನಡೆದ ರಾಜಸ್ಥಾನ್ ಸವಾಯ್ ಮಾನ್ಸಿಂಗ್ ಕ್ರೀಡಾಂಗಣದಲ್ಲಿ ರಾಜಸ್ಥಾನ್ ಹಾಗೂ ಗುಜರಾತ್ ನಡುವಿನ IPL ಪಂದ್ಯದಲ್ಲಿ ರಾಜಸ್ಥಾನ್ ತಂಡದ ಆರಂಭಿಕ ಬ್ಯಾಟ್ಸ್ಮನ್ ವೈಭವ್ ಸೂರ್ಯವಂಶಿ ಅವರು ಕೇವಲ 35 ಎಸೆತಗಳಲ್ಲಿ ಶತಕ ಸಿಡಿಸಿ T20 ಕ್ರಿಕೆಟ್ನಲ್ಲಿ ವಿಶ್ವ ದಾಖಲೆ ಆದರೆ ಬರೆದಿದ್ದಾರೆ. 7 ಬೌಂಡರಿ ಹಾಗೂ 11 ಸಿಕ್ಸರ್ ಸಹಿತ 100 ರನ್ ಪೂರೈಸಿದ ವೈಭವ್ ಅವರು IPL ಅಲ್ಲಿ 2ನೇ ಅತಿ ವೇಗದ ಶತಕ ಸಿಡಿಸಿ ದಾಖಲೆ ಬರೆದಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಈ ಶತಕ ಸಿಡಿಸಿದ್ದಾದ ಮೇಲೆ ದಿಗ್ಗಜರೆಲ್ಲ ಕಮೆಂಟ್ ಆದರೆ ಮಾಡ್ತಾ ಇದ್ದಾರೆ ಮತ್ತು ಅದರಲ್ಲಿ ಸಚಿನ್ ತೆಂಡೂಲ್ಕರ್ ಕೂಡ ಒಬ್ಬರು. ಸಚಿನ್ ಕ್ರಿಕೆಟ್ನ ದಿಗ್ಗಜ ಅಂತ ಎಲ್ಲರಿಗೂ ಗೊತ್ತಾಯಿದೆ ಮತ್ತು ಆ ಕಾರಣದಿಂದಾಗಿ ನಿನ್ನೆ ಇವರ ಬಗ್ಗೆ ಆದರೆ ಮಾತನಾಡಿದ್ದಾರೆ. ಏನೆಲ್ಲ ಮಾತನಾಡಿದ್ದಾರೆ ಅಂತಂದರೆ, ವೈಭವ್ ಅವರು ಇಷ್ಟು ಚಿಕ್ಕ ವಯಸ್ಸಿಗೆ ಈ ಥರ ಆಡ್ತಾ ಇರೋದು ನೋಡಿದರೆ ನನಗೆ ಆಶ್ಚರ್ಯವಾಗುತ್ತಿದೆ ಮತ್ತು ಇವನು ಮುಂದೆ ನಮ್ಮ ಭಾರತಕ್ಕೆ ದೊಡ್ಡ ಕೊಡುಗೆ ಆದರೆ ಕೊಡಲಿದ್ದಾನೆ ಮತ್ತು ಇವನು ತುಂಬ ಬೆಳೀತಾನೆ ಮತ್ತು ಈ ಥರ ಬ್ಯಾಟಿಂಗ್ ನಾನು ಎಂದು ನೋಡಿಲ್ಲ ಅಂತಂದು ಸಚಿನ್ ತೆಂಡೂಲ್ಕರ್ ಆದರೆ ಹೇಳಿದ್ದಾರೆ. ಇನ್ನು ಈ ವಿಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ.